ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು 2 ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಮಗನಿಗೆ ಹುಷಾರಿದ್ದಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರೋದು ಅದೇ ಆಯಿತು. ಹಾಗಾಗಿ ಒಂದೇ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 2 ಗಂಟೆ. ನೋಡೋಣ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಏನೋ ಅಂತಂದು. ನಾಳೆಯಿಂದ ಒಂದೇ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ದಯವಿಟ್ಟು ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಭಾಳ ಜನ ಶೋಭಾ ತಾಯಿದು ಸೀರೆ ಚೇಂಜ್ ಮಾಡಿರಿ ಅಂತ ಹಾಕಿದ್ರಿ. ಅವರಿಗೆ ಮೇಲೆ ಸೆರಗು ಬರೋದ್ರಿಂದ ಏನಾಗುತ್ತೆ, ನಾವು ಏನೇ ಸೀರೆ ಉಡಿಸಿದ್ರೂ ಚೆನ್ನಾಗಿ ಕಾಣಲ್ಲ ಸ್ನೇಹಿತರೆ ನೀವು. ಹಾಗಾಗಿ ನಾನು ಅವ್ರಿಗೇನು ಸೀರೆ ಹಾಕಿದ್ದೆ, ನನಗೆ ಚೆನ್ನಾಗಿ ಕಾಣಲಿಲ್ಲ, ಹಾಗಾಗಿ ರಿಮೂವ್ ಮಾಡಿದೆ. ಬರೀ ನಿಮ್ಮ ಮಾತೇ ಆಯಿತು ವಿಡಿಯೋದಲ್ಲಿ ಕಥೆಕಿನ ಅಂತಂದು ಭಾಳ ಜನ ಕಮೆಂಟ್ ಹಾಕಿದ್ರಿ. ಮಾತೇ ಆಯಿತು ಅಂದರೆ ಮಾತು ಹೆಂಗೆ ಆ ಸನ್ನಿವೇಶಕ್ಕೆ ತಕ್ಕಂಗೆ ಏನು ಬೇಕೋ ಅದನ್ನ ನಿಮಗೆ ಹೇಳಿಲ್ಲದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನಡುವೆ ಮಾತಾಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮಾತು ಭಾಳ ಬೇಡ ಅಂತೀರಿ, ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಿದ್ದೀನಿ. ಇವತ್ತು ಶೋಭಾ ತವ್ರ ಮನೆಗೆ ಹೋಗೋ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಅಳಿಯಂದ್ರೆ ಶೋಭಾನ ಒಂದು 4 ದಿವಸ ಕರ್ಕೊಂಡು ಹೋಗ್ಕನ್ರಿ ಇರುವಲ್ವಕ್ಕ. ಮತ್ತು ಆಕಿ ಎರ್ಗಿಗೂ ಬರಲಿಲ್ಲ, ಏನಿಲ್ಲ, ಇಲ್ಲೇ ಆಗ್ಬಿಟ್ಲು ಎರ್ಗಿದು. ನನಗೂ ಮತ್ತು ಮೊಮ್ಮಗನ ಆಡಿಸ್ಬೇಕು ಅನ್ನೋದು ಇರ್ತೈತಲ್ರಿ, ಬರೋಕ್ಕಾಗಲಿಲ್ಲ. ನಮಗೂ ಭಾಳ ಎಲ್ಲ ಹೆಂಗದ್ರೆ ಹೆಸರು ಹಿಡೋದಾಗೈತಿ, ಎಲ್ಲ ಆಗೈತಿ. ಮತ್ತು ಶೋಭಾನ ರಾಘವೇಂದ್ರನ ಕರ್ಕೊಂಡು ಹೋಗ್ಬಿಡ್ತೇವೆ ತಗೋರಿ, ಒಂದು 4 ದಿವ್ಸ ಇಟ್ಕೊಂಡು ಕಳಿಸ್ತೇನೆ. ಅದ ನಿನ್ನೆ ಅತ್ತಿಯರ್ ಅಂದ್ರ ಮಾವ ಕರ್ಕೊಂಡು ಹೋಗ್ರಿ, ಅದ್ರಾಗ ಏನೈತಿ, ಪಾಪ ಎರ್ಗಿನ ಇಲ್ಲೇ ಮಾಡ್ಕೊಂಡ್ಲು. ಎರ್ಗಿ ಮುಂಚೆನೂ ಬರೋಕ್ಕಾಗಲಿಲ್ಲ, ಏನಿಲ್ಲ ಆಕಿಗೆ, ಕರ್ಕೊಂಡು ಹೋಗ್ರಿ, ನಂದೇನು ಇದಿಲ್ಲ. ಅವಾಗ ಹೇಳೇನಿ ಕಳ್ಸಪ್ಪ ಅಂತಂದು ಅವನು ಅಂದ್ಲು. ಕರ್ಕೊಂಡು ಹೋಗ್ರಿ ಮಾವರ. ಅದನಪ್ಪ ಮತ್ತೊಂದು ಮಾತು ಹೇಳ್ಬೇಕಿತ್ತಲ್ಲ, ಅದಕ್ಕೆ ಹೇಳಿದೆ. ಇನ್ನೊಂದು 2 ದಿವಸ ಇದ್ದು ಒಂದಿಟ್ಟು ಆರಾಮ್ ತೊಗೊಂಡು ಹೋಗಕ್ಕೆ ಬರ್ತಿತ್ತು. ಭಾಳ ಅವಸರ ಮಾಡಿ ಹೊಂಟೀರಿ, ಏನು ಮಾಡೋದಪ್ಪ ಪರ್ಸು. ಅಲ್ಲಿ ಹೊಲ ಮನೆ ಕೆಲಸ ಎಲ್ಲ ನಮ್ಮಿಂದನ ಆಗ್ಬೇಕು. ಬಿಟ್ಟು ಕೊಟ್ಟು ಬಂದ್ವಿ ಅಂದ್ರೆ ಏನೂ ಆಗಂಗಿಲ್ಲ ಕೆಲಸ. ನಾನು ನೋಡಿ ಮೊನ್ನೆ ನಾಮಕರಣ ಮತ್ತು ನಿನ್ನೆ ನಾಮಕರಣ ಐತಿ ಅಂದು ಮೊನ್ನೆನ ಬಂದಾನೆ ನೋಡಿ. ಇಲ್ಲೇ ಅದೇ ಈಗ ಅಲ್ಲಿದು ಹೊಲದ ಒಂದಿಟ್ಟು ನೋಡ್ಬೇಕಲ್ಲ, ಮಳಿನೂ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತಿ. ಈಗ ಬಿತ್ನಿದ ಚಿಂತೆ ಎತ್ಬಿಟ್ಟೈತೆ ನೋಡಿ ನನಗೂ. ಹೌದು ಬಿಡ್ರಿ ಮಾವರ್, ಇಲ್ಲಿ ಇತ್ಲಾಗೂ ನೋಡ್ರಿ ಎಷ್ಟು ಮಳೆ ಬಂದಂಗೆ ಆತು. ಒಂದು 15 ದಿವಸ ಹಂಗೆ ಅಲ್ಲೇ ಇಳಮುಖ ಆಗೈತಿ. ನಮ್ಮದು ಭಾಳ ಪಜಿ ತೆಗೈತಿ. ಏನು ಹಾಕ್ಬೇಕು ಏನು ಬಿಡ್ಬೇಕು, ಒಂದು ಈಟು ಮಳೆ ಆದಂಗೆ ಆಗೈತಲ್ಲ, ನಾವು ಇನ್ನು ಬಿತ್ನಿ ಚಾಲು ಮಾಡ್ಬೇಕು. ಏನಪ್ಪ ಅಳಿಯ ಮಾವನ ಮಾತು ಜೋರಾಗೈತಿ. ಏನಿಲ್ಲವ, ಅದ ಊರಿಗೆ ಶೋಭಾನ ಕರ್ಕೊಂಡು ಹೋಗವಿ ಅಂತಂದು ಹೇಳಾಕತ್ತಿದ್ದೆ ನಾನು. ನಿಮ್ಮಿದ್ರಿಗೆ ನಿನ್ನೆ ಇದ್ರಿಗೆ ಅಂದದ್ದು, ಮತ್ತು ಅಳಿಯಂದ್ರ ಇದ್ರಿಗೆ ಅಂದದ್ದಲ್ಲ, ಅದಕ್ಕೆ ಹೇಳಾಕತ್ತಿದ್ದೆ. ಅದ್ರಾಗ ಏನೈತ್ರಿ ಬೀಗ್ರ, ಕರ್ಕೊಂಡು ಹೋಗ್ರಿ ಮಗಳನ್ನ. ಪಾಪ ನೀವು ಇಷ್ಟು ದಿವ್ಸ ಬಿಟ್ಟರ ಹೆಚ್ಚು ಹೌದಲ್ಲ. ಯಾರಿಗೆ ಮುಂಚೆನ ಕರ್ಕೊಂಡು ಹೋಗ್ಬಿಡ್ತಾರ ತವ್ರ ಮನೆ. ಅದು ಚೊಚ್ಚಲ ತವ್ರ ಮನೆಗೆ ಮಾಡ್ತಾರೆ ಭಾಳ ಜನ. ಅಲ್ಲಿ ದವಾಖಾನಿದು ಏನು ಅಷ್ಟು ಇದು ಇಲ್ಲಲ್ಲ ಅಂತಂದು ಇಲ್ಲೇ ಆಗಿದ್ದು. ಮತ್ತೆ ಕರ್ಕೊಂಡು ಹೋಗ್ರಿ, ಅದ್ರಾಗ ಏನೈತಿ. ಅದಕ್ಕೆ ಲಗುನ ಹೊಂಡ್ ಬಿಡ್ತೇವೆ ನಾವು. ಮತ್ತೆ ಶೋಭಾ ಏನ್ ಮಾಡಕತ್ತಾಳಮ್ಮ? ಲಗುನ ಹೊಂಟ್ ಬಿಡ್ತೀರಿ, ಸುಮ್ಮನಿರ್ರಿ. ಬುತ್ತಿ ರೊಟ್ಟಿ ಎಲ್ಲ ಮಾಡಾಕತ್ತೇವಿ, ತಗೊಂಡು ಹೋಗುವಂತ್ರಿ ಅಂತ. ಹೋಗಿ ಮತ್ತೇನಲ್ಲಿ ಮಾಡ್ಕೊಂತ ಕುಂದಿರ್ತೀರಿ. ಸಾಕಾಗಿ ಇಲ್ಲಿಂದ ಹೋಗತ್ತೆ ನಿಮಗೆ ಸಾಕಾಕತಿ. ಅದ್ರಾಗ ಮತ್ತೆ ಮನೆ ಅಲ್ಲೇದಲ್ಲೇ ಬಿಟ್ಟು ಬಂದಿರ್ತೀರಿ. ಹೋಗಿ ಓಟನ್ನು ಸ್ವಚ್ಛ ಮಾಡ್ಕೊಂಡು ಅಡುಗೆ ಮಾಡೋದು ಏಟ ತಕತಿ. ಅದಕ್ಕೆ ಒಂದಿಟ್ಟು ಇಲ್ಲಿಂದ ನಮ್ಮ ಬುತ್ತಿ ರೊಟ್ಟಿ ಎಲ್ಲ ಮಾಡಿ ಕಟ್ತಾನೆ. ತೊಗೊಂಡೋಗಿ ಒಂದಿಟ್ಟು ಕಸ ಕಡ್ಡಿ ಎಲ್ಲ ಅನ್ಕೊಂಡು ಉಂಡು ಮಕ್ಕಳಕ್ಕೆ ಬರ್ತೈತಿ. ಬೆಳಕರತ್ಲೆ ನಿಮ್ಮ ಬದುಕು ಮಾಡಕ್ಕೆ ಬರ್ತೈತಿ. ಹಂಗಲ್ಲಮ್ಮ, ಪಾಪ ನಿಮ್ಗೆ ಯಾಕೆ ಅಜ್ಜಿ ತೊಗೊಳಕ್ ಹೋಗಿದ್ರಿ? ಮಾಡ್ತಿದ್ಲು ಹೋದ್ಮೇಲೆ ಮಂಜುಳಾ. ಹೆಂಗಾಕತ್ರಿ ನೀವು ನೋಡು. ಯಾವಾಗಾರ ನೋಡು ಮಂಜವ್ವ ಹಂಗ ಬರಂಗಲ್ಲ, ಬರೇ ಕೈಲೆ ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಬಂದಿರ್ತಾಳ. ಅದು ಹೆಂಗ ಬರೇ ಕೈಲೆ ಕಳ್ಸಕಾಕತಿ. ಆಮೇಲೆ ಅದ್ರಾಗ ನೋಡಿದ್ರೆ ಕೂಸುನು ಐತಿ. ಈಗ ಕೂಸು ಹಿಡ್ಕೊಂಡು ಧೂಳ ದುಮ್ಮದಾಗ ಎಲ್ಲಿ ಅಡುಗೆ ಮಾಡ್ಕೊಂತ ಕುಂದಿರ್ತೀರಿ. ಹೋಗಿ ಒಂದು ಈಟ್ ಬಡ ಬಡ ಕಸ ಕಡ್ಡಿ ಎಲ್ಲ ಅನ್ಕೊಂಡ್ರೆ ಬುತ್ತಿ ಗಂಟೆ ಇತ್ತಂದ್ರೆ ಉಣ್ಣೋದು ಏಟತ್ತು ಎಲ್ಲ ಸ್ವಚ್ಛ ಮಾಡ್ಕೊಂಡು ಉಣ್ಣಾಕ್ ಬರ್ತೈತಿ. ಹೌದು ಮಾವ, ಮತ್ತೆ ಹೋಗಿ ನೀವು ಹಂಗ ಮಾಡ್ಕೊಂತ ಕುಂತ್ರೆ ಇಟ್ಟತಕ್ಕತ್ತದು. ಸುಮ್ಮನಿರ್ರಿ. ಬುತ್ತಿ ರೊಟ್ಟಿ ಎಲ್ಲ ಅವ್ವ ಏನು ಮಾಡ್ತಾರ. ಅಕ್ಷತಾ ಅದಾಳ, ಅವ್ವ ಮತ್ತು ಅತ್ತಿ ಎಲ್ಲರೂ ಸೇರಿ ಮಾಡಿರ್ತಾರ. ಲಘು ಆಕತಿ ಅಲ್ಲೇ. ಪಾಪ ಈಗ ಈಕಿನ ಕೂಸು ಎತ್ಕೊಂಡು ಕುಂದ್ರಕ್ಕೆ ಕಾಳ ಅತ್ತಿ ಒಂದ ಮತ್ತೆ ಎಲ್ಲ ಮಾಡಿಟ್ಟು ಸಾಕಾಕಾರ ಅವರು. ಪಾಪ ಏನು ವಯಸ್ಸು ಬರಂಗಿಲ್ಲ, ಬರ್ತಾ ಆಮೇಲೆ ಅಡುಗೆ ಗಿಡಿಗೆ ಏನತ್ಲೆ ಹೊತ್ತಕೈತೆ. ಬ್ಯಾಡ್ ತಗೋರಿ, ಇಲ್ಲೇ ಮಾಡ್ತಾರೆ ಒಂದಿಟ್ಟು ತೊಗೊಂಡು ಹೋಗ್ರಿ. ಹೋಗಿ ಉಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ಅಟ ತಕತಿ. ತಗೊಳಪ್ಪ, ನಾನು ಲಗು ಅಡುಗೆ ಮಾಡ್ತೀನಿ. ಹೋಗಂತ್ರಿ ಅಂತ ಲಗುನ. ಇರೊಂದು 4 ದಿವಸ ಇದ್ದು ಹೋಗೋದಿತ್ತು, ಭಾಳ ಅವಸರ ಮಾಡಕತ್ತೀರಿ. ಈಗ ನಾಳೆ ಏನ್ರ ಇದ್ರಿಗೆ ಅದನ್ನೇ ಹೇಳಕತ್ತಿದ್ ನೋಡಮ್ಮ ನಾನು. ಇಲ್ಲ ಹೊಲ ಮನೆ ಇದ್ರಾಗ ಏನು ಬಿಟ್ಟು ಬರಂಗಿಲ್ಲ, ಏನ ಅನಿವಾರ್ಯ ಬರಲೇಬೇಕು ಮೊಮ್ಮಗನ ನಾಮಕರಣ ಅಂತಂದು ಬಿಟ್ಕೊಟ್ಟೆ ಎಲ್ಲ ಬಂದಂಗ. ಇಲ್ಲದ್ರೆ ನಾನು ಮಂಜುಳಾಗ ನೀನ ಮುಗಿಸ್ಕೊಂಬಂದ್ಬಿಡು ಅಂತ ಅಂದ್ಬಿಡ್ತಿದ್ದೆ. ಅಯ್ಯ ಹೌದು ಬಿಡ್ರಿ, ಪಾಪ ನಿಮ್ದು ಹೊಲ ಮನೆ ಇದ್ದ ಇರ್ತಾವು. ಬಿಟ್ಕೊಟ್ಟು ಪಾಪ ಬಂದರದ ಹೆಚ್ಚು ನೀವು. ಮತ್ತು ಅದ್ರಾಗ ಏನೈತಿ, ಒಂಟುಂಟ್ಲೆ ಹೋಗಂತ್ರಿ ತಗೋರಿ. ಮತ್ತು 4 ಗಂಟೆ ಬಿಟ್ರೆ ಒಂದು 5-5:30 ಅಟ ತೆಗಿರ್ತೀರಿ. ತೀರ ಹೊತ್ತಾಗಿ ಬಿಟ್ರೆ ಮುರ ಸಂಜೆ ಹೊತ್ತಿನಾಗ ಇನ್ನೇನು ಹೋಗ್ತೀರಿ. ಒಂಟುಂಟ್ಲೆ ಹೋಗಂತ್ರಿ ಮಾವ.
ಇವ್ರು ಹೊಲಕ್ಕೆ ಹೋದ್ರ? ಅವನವ ಹೋದ ಅವನು. ಮತ್ತೆ ನಾನು ಇಲ್ಲದೆ ಈ ಶೋಭಾ ಅವ್ರು ಊರಿಗೆ ಹೊಂಟಿದ್ರಲ್ಲ, ಹಂಗಾಗಿ ಮತ್ತೆ ಅವ್ರನ್ನ ಕಳಿಸಿ ಹೋದ್ರಾತಂತ ನಿಂತೆ. ಯಾಕವ? ಯಾಕಿಲ್ಲ ಮಮ್ಮ, ನಾನು ಹೇಳಿದ್ರು ಬಿಡು ಆಗ್ಲೇ ಹೊಕ್ಕ ನಿಂಗೆ ಹೊಲಕ್ಕೆ ಹೊಂಟಾನಿ ಅಂತ ಅಂದ್ರು. ನಾನು ಅಷ್ಟು ಲಕ್ಷ ತಗೊಳ್ಳಿಲ್ಲ. ಏನು ನಂದು ಸೀರಿದು ಕಲರ್ ಅದನ್ನ ಚೇಂಜ್ ಮಾಡೇನ್ರಿ, ಮತ್ತೆ ಯಾರಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ಶೋಭಾ ಹತ್ತಿನ ನಾನು. ಅದಿಷ್ಟ ಆತಿಲ್ವಾ, ಲಗು ಲಗು ಅದಿಷ್ಟು ಉದ್ದಿ ತೆಗೆದು ಬಿಡು. ಅನ್ನನ ಆಗೈತಿ, ಪಲ್ಯ 2 ಥರದ ಪಲ್ಯ, ಮುಳಗಾಯಿ ಪಲ್ಯ ಒಂದು, ಚೌಳಿಕೆ ಪಲ್ಯ ಒಂದು ಮಾಡೇನೆ, ಸಾಕಲ್ಲ. ಮತ್ತೇನು ಪುಡಿ ಚಟ್ನಿ ಅದು ಇರ್ತೈತಿ. ಮತ್ತೇನು ನಿನ್ನಿದೊಂದಿಟ್ಟು ಬೊಂದೆ ಅದನ್ನ ಇಡ್ಬೇಕು ನೋಡುವ ನೆನಪಿಂದ. ಇಲ್ಲಿ ಯಾರು ತಿನ್ನಾರಲ್ಲ ಅಲ್ಲಿ, ಮತ್ತೆ ಅವರು ಒಟ್ಟು ತಿಂತಾರ. ನಿಮ್ಮ ಅವ್ರಿಗೆ ಕೊಟ್ಟು ಕಳಿಸ್ಬೇಕಿತ್ತು. ಎಲ್ಲ ಇಡ್ತಾನೆ ತಗೋರಿ ಐತಾರ. ನೀವು ಇಷ್ಟು ಬೇಯಿಸಿ ಏನು ಮಾಡ್ರಿ, ಒಂದಿಟ್ಟು ಚಿತ್ರಾನ್ನ ಕಲಿಸ್ಬಿಡ್ರಿ. ಒಗ್ಗರಣೆ ಅದನ್ನ ಮಾಡಿಟ್ಟಾನಿ, ಚಿತ್ರಾನ್ನ ಅದನ್ನ ಕಲಿಸಿಟ್ಟು ಒಂದಿಟ್ಟು ಮೊಸರು ಅದನ್ನ ಹಾಕಿ ಮೊಸರಿನ ಬುತ್ತಿ ಒಂದು ಮಾಡಿಬಿಟ್ರೆ ಪಲ್ಯ ಅದನ್ನ ನಾನು ಇದ್ರಾಗ ಹಾಕ್ತಾನೆ ಡಬ್ಬಿಗಳಾಗ. ರೊಟ್ಟಿ ಸಾಕ್ಲಿ ರೈತೀರ, ರೊಟ್ಟಿ ನೋಡ್ವಾ ಒಂದು 20 ರೊಟ್ಟಿ ಹಾಕ್ಬಿಡು. ಉಳ್ದಾವ್ ಮತ್ತೆ ಮನೆಗೆ ಇರುವಲ್ಲಕ ಉಣ್ಣಾಕ್ ಬರ್ತಾವು. ನೀವು ಉಳ್ದಾವ್ ರೊಟ್ಟಿ ಎಟ್ಟೆನ ಅವನು ಮತ್ತೆ ಚಕ್ಕೆನವು. ಈಗ ಯಾರು ತಿನ್ಬೇಕು, ಮಟನ್ ಸಾರು ಏನಾರು ಮಾಡಿದಾಗ ಮುರಿದು ಹಾಕೊಂಡು ತಿಂತಾರ ಗಂಡ ಮಕ್ಳು. ಈಗ ಬಿಸಿ ರೊಟ್ಟಿ ಉಂಟಾರ್ಬೇಕಂದ್ರೆ ಅವರಿಗೆ ಒಂದು 20 ಹಾಕಿ ಮತ್ತೆ ಹೋಗಿ ಉಣ್ಣಾಕ ಅದಕ್ಕೆ ಅಕ್ಕವ ಹಾತ್ ತಗೊಳ್ರಿ ಐತಾರ. ಇವಿಷ್ಟು ಮಾಡಿ ತೆಗೆದು ಬಿಡ್ತಾನೆ. ಮತ್ತೆ ಅಕ್ಕರ ಇನ್ನೇನು ಇವತ್ತು ಬಟ್ಟೆ ಗಿಟ್ಟಿ ಒಕ್ಕಂತ ಕುಂದ್ರದಲ್ರಿ ಐತಾರ. ನನಗೂ ಸಾಗೈತಿ, ನಿನ್ನೆ ಬದುಕು ಭಾಳ ಆಗಿತ್ತಲ್ಲ, ನಾಳೆ ಮಾಡ್ಕೊಂಡ್ರಾತು ಬಟ್ಟಿನ. ಹಂಗ ಮಾಡುವ, ಏನು ಇವತ್ತೇನು ಹರ್ಕತ್ ಐತೆ ತಗೋ, ನಾಳೆ ಮಾಡಿದ್ರಾತು ಇಬ್ರು ಕೂಡಿ. ನೀನೇನು ಒಗದ್ ಕೊಟ್ಟಿ ಅಂದ್ರೆ ಇಬ್ರು ಕೂಡಿ ಒಬ್ರು ಒಗದ್ ಕೊಟ್ರು ಒಬ್ರು ಹೊಣೆ ಹಾಕಿ ಹಿಂದೆ ಹೊಣೆ ಹಾಕ್ಬಿಟ್ರೆ ದೇಟತ್ತದ ಲಗು ಲಗು ಆಗೋಕತ್ತ. ಬ್ಯಾಸರು ಬರಕತ್ತೈತ್ರಿ ಐತಾರ. ಇವತ್ತು ಅಕ್ಕ ಊರ್ಗೆ ಹೋಗ್ತಾನೆ ಅಂದಾಳ ಪಾಪನ ಬಿಟ್ಟಿರಕ ಆಗವಲ್. ನನಗಂತ್ರ ಬ್ಯಾಸರು ಬರಕತ್ತೈತಿ, ಹೆಂಗಿರೋದಪ್ಪ ಅಂತಂದು. ಕೀಟಕ್ಕೆ ಹಾಕಿರ್ತದ್ಲ ಏನಾರ ಮಾತಾಡ್ಕೊಂತ ಕುಂದಿರ್ತಿದ್ದೆ ಹೋಗೋಗಿ ಕೆಲಸ ಆಗತ್ಲೆ. ಈಗ ಹೆಂಗಿರೋದ ಏನು ಅನ್ಸಾಕತೈತಿ ಅವನವ, ನನಗೂ ಹಂಗ ಅನ್ಸಾಕತೈತಿ ನೋಡು. ಈಟ ಒಂದು ಈಟು ಕೂಸು ಎತ್ಕೊಂಡು ಕುಂದಿರ್ತಿದ್ನೆ ಬ್ಯಾಸರಾದಾಗ. ಈಗ ನೋಡು ಕೂಸು ಮತ್ತು ಪಾಪ ಅವರು ಲೆಕ್ಕದಂತೆ ಎರ್ಗಿಗೆ ಕರ್ಕೊಂಡು ಹೋಗಿದ್ರು. ನಾವು ಇವನ್ ಪರ್ಸು ಬೇಡ ಇಲ್ಲೇ ಆಗ್ಲೇರಿಗೆ, ಅದು ದವಾಖಾನೆ ಇಲ್ಲ ಏನಿಲ್ಲ ಅಲ್ಲಿ ಗೊತ್ತಾಗಂಗಿಲ್ಲ, ಬೇಡ ಅಂತಂದು ಭಾಳ ಇದು ಮಾಡತ್ಲೆ ಸುಮ್ಮನೆ ಆದ್ನೆ ನಾನು. ಮತ್ತು ಇಲ್ಲೇ ಪಾಪ ಅವರು ಒಂದ ಮಾತಿಗೆ ಬಂದಿರೋರು ಎಲ್ಲ ಇಲ್ಲೇ ಮಾಡಿ ಇದು ಗಂಡಂದು ಇದು ಇಲ್ದಂಗೆ ಪಾಪ ಮಾಡ್ತು. ಹಾಗಾಗಿ ಮತ್ತು ಈಗಾರ ಕರ್ಕೊಂಡು ಹೋಕ್ಕವಿ ಏನಾಕತ್ತಾರ. ಮತ್ತು ಇರುವಲ್ಲ ಪಾಪ ತಾಯಿ ಮಕ್ಕಳ ಪ್ರೀತಿ ಅಂದ್ರೆ ಇರ್ತೈತಲ್ಲ, ಅದಕ್ಕೆ ಸುಮ್ಮನೆ ನೀವು ಪಾಪ ಎಲ್ಲೇ ಹೋಗಿ ಅಡುಗೆ ಮಾಡ್ತೀವಿ ಅಂತ ಅಂದ್ರೆ ಅವ್ರವ್ರು ತೀರಾ ಹೋಗಿ ಅದು ಏಟತ್ನೀಗ ಹೆಂಗೆ ಮಾಡ್ತಾರ, ಕಸ ಕಡ್ಡಿ ಹೊಡ್ಕೊಂಡು ಅದ್ರಾಗ ತಿಂಗಳಾನು ಗಂಟ್ಲೆ ಮನೆ ಬಿಟ್ಟು ಬಂದೈತಿ. ಅವರು ಈಗ ಇಲ್ಲೇ ಅದಾರ ಪಾಪ, ಹೋಗೇ ಇಲ್ಲ ಪಾಪ. ಗಂಡು ಮಕ್ಳಿಗೆ ಹೆಂಗೆ ಗೊತ್ತಾಕತಿ ಎಲ್ಲ ಮಾಡ್ಕೊಳ್ಳೋದು. ಹಂಗಾಗಿ ನಾನು ಒಟ್ಟು ಲಗು ಲಗು ಆದ್ರೆ ಡೇಟತ್ ಮಾಡೋದು ಬುತ್ತಿ ರೊಟ್ಟಿ ಒಂದು ಮಾಡಿಕೊಟ್ರೆ ಒಂದಿಟ್ಟು ಎಲ್ಲ ಸ್ವಚ್ಛ ಮಾಡ್ಕೊಂಡು ಉಂಟಾರ. ಹೌದ್ರಿ ಐತಾರ. ನಿನ್ನೆಂತರೂ ಭಾಳ ಚಲೋ ಆಯ್ತು ರೀ ಎಲ್ಲದು. ಹಂಗೆ ಎಂಥ ಎಲ್ಲರೂ ಎಂಥ ರುಚಿ ಆಗೈತೆ ಅಡಿಗೆ, ಭಾಳ ಚಲೋ ಆಗೈತಿ. ಯಾರು ನಮ್ಮೂರಾಗ ಹಿಂಗೆ ಮಾಡಿಲ್ಲ ಬಿಡು, ಅಷ್ಟು ಚಲೋ ಹೆಸರಿಟ್ಟದ್ದು ಕಾರ್ಯಕ್ರಮ ಮಾಡಿದ್ರಿ ಏನಾಕತ್ತಿದ್ರಿ ಐತಾರ ಓಣ್ಯಾಗ. ಅಯ್ಯಯ್ಯೋ ನಮ್ಮ ಅಂತಂದಾಗ ಯಾರ್ದು ಮಾಡಿಲ್ಲ ಈ ನಮ್ನಿ. ಅಷ್ಟು ಚಲೋ ಆತ್ ಬಿಡು. ನಮ್ದು ರಾಗುಂದು ಭಾಳ ಚಂದ ಆತು. ಹೆಸರನ್ನ ಭಾಳ ಚಂದ ಐತಿ, ರಾಘವೇಂದ್ರ. ರಾಘು ಅನ್ನಕ್ಕೆ ಬರ್ತೈತಿ. ಹ್ಞೂ ರೀ ಐತಾರ, ಹೆಸರು ಚಂದ ಐತಿ. ಎಲ್ಲಾನು ಚಲೋ ಆತ್ ಬಿಡ್ರಿ. ಇದಿಷ್ಟು ಪಲ್ಯ ಬೆಂದತ್ರಿ ಐತಾರ. ಇದು ಹೊಲಿ ಕಳುವಲೆ ಹೆಂಗಿರಿ ತಡೆಯವ, ಇನ್ನೊಂದು ಈಟು ನೀರು ಐತದ. ಈ ಬಡ ಲಗು ಲಗು ಉದ್ದವು ಈಸು ಉದ್ದು ನಾನು ಬಡ ಬಡ ಚಿತ್ರಾನ್ನ ಅದನ್ನ ಮಾಡ್ತಾನೆ. ಅವಿಂದ ಅರಿಬಿದಾವಲ್ಲ ಈಸು ಉದ್ದು ಕೊಟ್ಟು ಶೋಭಾಂಕಾಯಿ ತೆಗೆದು ಕೊಡು. ಹುಡುಗನು ಮಡಿಚಿಟ್ಕೊಂತಾಳ. ಮತ್ತು ಹುಡುಗನು ಮತ್ತೊಂದು ಅರಿ ಬೇಕಾ ಅವಾಗಲೆಲ್ಲ ಉಚ್ಚಿ ಪಚ್ಚಿ ಹೊಯ್ಕೊಂತಿರ್ತೈತೆ. ಇಷ್ಟು ಉದ್ದಿ ಹೋಗಂತಾಡ್ರಿ ಐತಾರ. ಆಮೇಲೆ ಹೊಸ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಉಳ್ದಾವ, ಅವು ಹೊಸ ಸಾಕ್ಬೇಕು ನೋಡಿ. ಏನು ನೋಡಲ್ಲ ಒಂದು ಬುಟ್ಟಿ ಟಮಾಟೆ ಅದಾವು. ಏನು ಓ ಸಣ್ಣ ಒಮ್ಮೆರೆ ನಾವಂತರೂ ಬಳಸಂಗಿಲ್ಲ, ಸುಮ್ಮನೆ ಇದಕ್ಕೆ ಬಾನಿಗೆ ಹಾಕ್ಬೇಕತಿ. ಅವರು ಹೊಸ ಬಳಸ್ಕೊಂತಾರ. ಅವನು ಹೊಸ ಕವರ್ನೆ ಕಟ್ಟಿ ಉಳ್ಳಾಗಡ್ಡಿ ಅವನು ಇಡು. ಇಲ್ಲೇ ನಿಮ್ಮ ಅವರಿಗೆ ಹೊಸ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಆಮೇಲೆ ಒಂದಿಟ್ಟು ಬೂಂದಿ ಅದನ್ನ ಕಟ್ಟಿ ಕೊಟ್ಟು ಬಾ ಹೋಗಿ ಸಂಜೆ ಮುಂದೆ. ಏನ ಇರುವಲ್ಲಾಕತ್ತೀರ ಮತ್ತೇನು ಅವರಿಗೆ ಅದೇಂಗವ. ನೀವು ಶೋಭಾರ್ಗೂ ಓಟಾಟ್ ಕೊಡ್ತಾನೆ, ನಿಮ್ಮವ್ರಿಗೂ ಓಟಾಟ್ ಕೊಟ್ಟು ಬಾ. ಪಾಪ ಬಂದೆ ಇದು ಉಳ್ದೈತಿ, ಏನು ಇಲ್ಲದ್ರೆ ಏನು ಕೊಡೋದಾಕತ್ತೆ ಐತಲ್ಲ, ಕೊಟ್ಟು ಬಾ ಓಟಾಟ್ ತಿಂತಾರ ಅವರು. ರೀತಿಯಾರ ನಿಮ್ಮವ್ವನ ಜೋರದ ಬಿಡಪ್ಪ ಬರೀಬಿ. ಹಾಂ ತಿಂಗಳು ಇರ್ತಾಳ ಏನ ನಿಮ್ಮವ್ವ? ಹಾಂ ರಾಘು ಒಟ್ಟು ನಿಮಗೆ ನನಗೆ ಕಾರ್ಡ್ ಸಿಲಕ್ರೆ ಸಮಾಧಾನ ಇಲ್ಲ ನೋಡು. ನಾವು ಅಲ್ಲಿ ತಗೋ ಹೋಗಕ್ಕೆ ಹಂಗಾರ ಮತ್ತೆ ಇಲ್ಲೇ ಇರ್ತಾನಂತೆ. ಹೋಗು ಅಂತಂದು ಹೇಳಾರ ನೀವ. ಈಗ ಹೋಗೋ ಮುಂದೆ ಮತ್ತೆ ಹಂಗೆ ಹಿಂಗೆ ಅಂತ ಅನ್ನೋದು ನೀವ. ಅಲ್ಲಿ ತಗೋ ಹಂಗಾರ ಹೋಗಕ್ಕೆ ನಾನು ಇಲ್ಲೇ ಇರ್ತಾನೆ. ಅಪ್ಪ ಅವನ್ನ ಕಳಿಸ್ರಿ ಮತ್ತೆ ಊರಿಗೆ. ಏನು ನಕ್ಷಟಿಗೆ ಮಾಡಂಗಿಲ್ಲ ಬಿಡು ನಿನಗೆ. ಹಂಗೆ ಮೂಗಿನ ತುದಿಗೆ ಇರ್ತೈತೆ ಹಂಗೆ ಸಿಟ್ಟು. ಏನು ಒಂದೀಟ್ ನಕ್ಷಟಿಗೆ ಮಾಡಂಗಿಲ್ಲ ಒಟ್ಟು. ಮತ್ತೆ ಏನಾರ ಒಂದು ಇದು ಮಾಡ್ತೀರಿ ಹೋಗೋ ಮುಂದೆ. ಏನು ಎಲ್ಲದ ಓರಿಬಿ ಭಾಳ ಎಲ್ಲ ನಿನ್ನ ಮಗನ ತುಂಬೇನದ್ರಾಗ ಎಷ್ಟು ಅನುವಾದ ಗೊತ್ತೇನೆ. ನಾನು ಇಲ್ಲ ಅರಿಬಿ ಎಲ್ಲದವು ತೆಗಿಯತ್ತಾಗ ಬ್ಯಾಡ ಅಂತಂದು ತೊಗೊಂಡೇ ಇಲ್ಲ ನಾವು. ಅನವ ಔಷಧ ಅವು ಇವು ಎಲ್ಲಾದರೂ ಅವನು ಇರೋ ಅರಿಬಿ. ಇನ್ನಕ್ಕೊಂದು 50 ಹುಚ್ಚು ಹೋಯ್ತಾನ. ಒಂದು ತಪ್ಪತ್ಲೆ ಒಂದು ಹಾಕಕ್ಕೆ ಬೇಕಾಬೇಕಂದು ಮಾಡೊಂದು ಮಗ್ಲು ಹಾಕೊಂಡ್ಬಿಟ್ಟಿರ್ತೈತಿ. ಅರಿಬಿ ಒಣಗಂಗಿಲ್ಲ ಏನಿಲ್ಲ ಬಿಡ, ಬ್ಯಾಸ್ಗೆ ಐತಿ ಉಗಿದು ಹಾಕಿದ್ರೆ ಒಣಗ್ತ ತೆಗಿಯತ್ತಾಗ ಅಂತಂದ್ರೆ ಸೈ ಒಣಗಂಗಿಲ್ಲ ಏನಿಲ್ಲ. ಅದಕ್ಕೆ ಒಂದಿಷ್ಟು ಜಾಸ್ತಿನೇ ಇಟ್ಕೊಂಡ ನಾವು ಅರಿಬಿ. ನಾವು ಔಷಧ ಎಲ್ಲ ಚಲೋತ್ನಂಗೆ ಇಟ್ಕೋ. ಕೂಸು ಹುಷಾರು ನೋಡು ಏನ. ಅದಿದು ಎಲ್ಲ ಲಕ್ಷ್ಯ ಬಿಟ್ಟು ಕೂಸಿನ ಚಲೋತ್ನಂಗೆ ನೋಡ್ಕೋ. ಏನೈತೆ ತಗೋರಿ ಕೆಲಸ. ಅವ್ನು ನೋಡ್ಕೊಳ್ಳೋದಲ್ಲ
ಬಿಡಪ್ಪ ಮನೆಯಾಗಿನ ಬದುಕ ಎಲ್ಲವೂ ಮಾಡ್ತಾಳ, ಏನಿಲ್ಲ ಮಗನ ನೋಡ್ಕೊಳ್ಳೋದೊಂದು ಕೆಲಸ ಅಷ್ಟ ನನಗೆ. ನೀವು ಬಂದಿದ್ರೆ ಚಲೋ ಆಕಿತ್ತು, ಒಂದು 2 ದಿವ್ಸ ನಿಂತು ಬರಕ್ಕೆ ಬರ್ತಿತ್ತು. ಏನು ಇದ್ದದ್ವು ಹೊಲದಾಗಿ ನಾವು ಬದುಕು ಬಂದಿದ್ರು ಚಲೋ ಆಕಿತ್ತು ನೀವು. ಅಯ್ಯೋ ಇಲ್ಲ, ಅವನು ಎಲ್ಲ ಅವನಿಗೂ ಹೊಸದು ಕೆಲಸ ಗೊತ್ತಾಗಂಗಿಲ್ಲ. ಒಂದು ಒಮ್ಮೆಟ ಎಲ್ಲ ಗೊತ್ತಾತಂದ್ರೆ ಚಲೋ ಅವನಿಗೂ ಎದಕ್ಕರ ಬೇಕಾಕತಿ. ಅದು ಇದು ಈಗ ಅದನ್ನ ನೋಡಿದ್ರೆ ಒಳ್ಳೆ ಬಿತ್ತನೆ ಚಲೋ ಮಾಡ್ಬೇಕು, ಕೆಲಸದವ್ರು ಸಿಗೋಲ್ರಿ ಏನಿಲ್ಲ. ಅದನ್ನೊಂದು ದೊಡ್ಡ ಕೆಲಸ ಐತಿ ಈಗ. ಇನ್ನೇನು ಬಿತ್ತನಿದೊಂದು ಮುಗಿಯತ್ಲೆ ನೋಡೋಣ ತಗೋ, ಕರ್ಯಾಕಾರ ಬರ್ತಾನಂತ. ಕರ್ಯಾಕರ ಬರ್ರಿ. ನೋಡ್ತಾನೆ ತಗೋ, ಬರ್ತಾನಂತೆ. ಅಕ್ಕ ಅಕ್ಷತಾ ಬಾವ ಕೊಡ್ರಿ, ಅವನ್ನ ಎತ್ಕೊಂತೇನೆ ನಾನು. ತಗೊಳ್ಳೋ ಅಕ್ಕ. ಊರಿಗೂ ಹೋಗಕ್ಕೆಲ್ಲ ಅರ್ಬಿ ಆಗ್ಲೇ ಮಡ್ಚ್ಕೊಟ್ಟಿದ್ನಲ್ಲ, ಅವನ್ನೆಲ್ಲ ಇಟ್ಕೊಂಡಿಯಾ ಗುಂಡು ನಾವು ಅಕ್ಷತೆ ಎಲ್ಲ ಇಟ್ಕೊಂಡಿ ನೋಡಿ. ನನ್ವ ಇಲ್ಲ ಅರಿಬಿ. ನಿಮ್ಮ ಮಾವ ನನಗೆ ಬಂದು ಮತ್ತೆ ಅಕ್ಷತಿಗೆ ಮಾಡ್ತಾರ. ನಿಮ್ಮವ್ವ ಎಷ್ಟು ದಿವಸ ತವ್ರ ಮನೆಗೆ ಇರ್ತಾಳಪ್ಪ, ಅಷ್ಟೊಂದು ಅರ್ಬಿ ತಗೊಂಡು ಹೊಂಟಾಳ ಅಂತಂದು ನೋಡಿ. ಇಲ್ಲಿ ಎಲ್ಲ ಅನುವಾದ ಅರಿಬಿ. ಹೌದಾ ಗುಂಡ? ಅಕ್ಕ ನನಗೆ ಎಷ್ಟು ಬೇಸರ ಕೂತದ ಗೊತ್ತೇನು? ಲಘು ಬರ್ರಿ ಅಕ್ಕ. ಹಂಗಂತ ನಿಂತ ಅನ್ಕೋಬೇಡ, ನನಗೂ ಎಷ್ಟು ಬೇಸರಕತಿ. ಇಲ್ಲಿ ಗುಂಡನ್ನ ಆಡಿಸ್ಕೊಂತಿರ್ತಿದ್ನೆ, ಹೊತ್ತಾಗಿದ್ದ ಗೊತ್ತಾಗಂಗಿಲ್ಲ. ಇನ್ನು ನೀವೂ ಇರೋದಿಲ್ಲ, ಗುಂಡನೂ ಇರೋದಿಲ್ಲ, ಬೇಸರ. ಇವರು ಹೊಲಕ್ಕೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಅತ್ತಿಯರ ಹತ್ರ ಏಟ ಅಂತ ಮಾತಾಡ್ಲಿ. ಬಾಕ್ಷತ ನೀನು ಒಂದು 2 ದಿವಸ ಹೋಗ್ಬರನಂತ ಅವ್ರ ಮನೆಗೆ. ಅಲ್ಲಕ್ಕ ಇಲ್ಲ ಅತ್ತಿಯರ್ಗೂ ಎಲ್ಲ ಕೆಲಸ ಒಜ್ಜಾಕತಿ. ಹೊಲದ್ದು ಇನ್ನೇನು ಬಿತ್ತನೆ ಅದು ಇದು ಕೂಲಿ ಆಳುಗಳು ಬರ್ತಾರ ಅಂತ ಅನ್ನಕತ್ತಿದ್ರಿ ಇವ್ರು ನಿನ್ನೆ. ಮತ್ತು ಅವ್ರಿಗೂ ನಾಷ್ಟ ಗಿಷ್ಟ ಎಲ್ಲ ಕೊಡ್ಬೇಕಂತ. ಇಲ್ಲಿ ತಗೋಕ ನೀನ ಲಘು ಬಾ. ಬರ್ತಾನೆ ತಗೋ, ಹುಷಾರು ನೋಡಿ ಮನೆ ಅಂತಲೇ. ಏನು ಬ್ಯಾಸರ ಆತಂದ್ರೆ ಅವ್ರ ಮನೆಗೆ ಓಡಾಡ್ಕೊಂತಿರು. ಲಘು ಬರ್ತಾನಂತ, ಫೋನ್ ಹಚ್ತಿರ್ತಾನೆ ಅಕ್ಕ. ಆಮೇಲೆ ಬುತ್ತಿ ರೊಟ್ಟಿ ಎಲ್ಲ ಆಗೈತಕ್ಕ ಅಡಿಗೆ. ಎಲ್ಲ ಡಬ್ಬಿಗೆ ಹಾಕಿಟ್ಟಾನಿ, ಒಂದು ಈಟ್ ಆರ್ಲಿ ಅಂತಂದು ಬಾಯಿ ತೆಗೆದು ಬಿಟ್ಟಾನಿ. ರೊಟ್ಟಿ ಅದನ್ನ ಇಟ್ಟತಿ. ಆಮೇಲೆ ಬೋಂದೆ ಇತ್ತಲ್ಲಕ್ಕ ನಿನ್ನೆ ಗುಂಡಂದು ಇದಕ್ಕೆ ಮಾಡಿಸಿದ್ದು, ಅದನ್ನು ಹಾಕೇನಿ ಒಂದು ಕವರ್ನಾಗ, ಹೋಗಿ ತೆಗೆದು ಬಿಡಕ್ಕೆ ಅದನ್ನ. ಆಮೇಲೆ ಪುಡಿ ಚಟ್ನಿ, ಬುತ್ತಿ, ಮೊಸರಿನ ಬುತ್ತಿ, ಆಮೇಲೆ ಚಿತ್ರಾನ್ನ ಇದನ್ನೆಲ್ಲ ಮಾಡೈತಿ. ಎಲ್ಲ ಹಾಕ್ಬಿಟ್ಟಾನ ಡಬ್ಬಿಗೆಲ್ಲ. ಅಯ್ಯೋ ಇಷ್ಟೆಲ್ಲ ಇದಕ್ಕೆ ಮಾಡಕ್ಕೆ ಹೋಗಿದ್ರಿ? ಅಲ್ಲೋಗಿ ಏನಾರು ಒಂದಿಟ್ಟು ಮಾಡ್ಕೊಂಡು ಉಣ್ತಿದ್ವಿ ಸುಮ್ಮನೆ. ಮತ್ತು ಪಾಪ ಕೆಲಸದಾಗ ನೀನು ಏನೊಂದಿಟ್ಟು ಕೆಲಸ. ಏನು ಕೆಲ್ಸಕ್ಕ ನೀನು ನೋಡು, ಅವತ್ತವ್ವ ರೆಸ್ಟ್ ತೊಗೊಂಡು ಅಡುಗೆ ಮಾಡ್ಕೊಂಬಂದಿದ್ದಲ್ಲೇನ? ಅದ್ರಾಗ ಏನೈತಿ ಮಾಡಕ್ಕೆ ರೇಟ್ ಅದು ಮಾಡೋದು. ಅತ್ತಿಯರು ನಾನಿಬ್ಬರು ಕೂಡಿ ಮಾಡಿದ್ವಿ. ಪಾಪ ಅತ್ತಿಯರೆಲ್ಲ ಪಲ್ಯ ಅದು ಮಾಡಿದ್ರು, ನಾನೊಂದಿಟ್ಟು ಒಗ್ಗರಣೆ ಮಾಡಿ ರೊಟ್ಟಿ ಮಾಡಿ ಪುಡಿ ಚಟ್ನಿ ಎಲ್ಲ ಅತ್ತಿಯರ ಮಾಡ್ಯಾರ. ಇದನ್ನ ಮೊಸರನ್ನ ಕಲಿಸಿಟ್ರು. ನಾನು ಎಲ್ಲ ಮ್ಯಾಲಿಂದ ಮಾಡಿಕೊಂಡು ಬೊಂದೆ ಅದನ್ನೆಲ್ಲ ಕಟ್ಟಿಟ್ಟಾನೆ. ಅವ್ರಿಗೂ ಒಂದಿಟ್ಟು ಕೊಟ್ಟು ಬಾ ಅಂತ ಅಂದಾರೆ. ನೋಡ್ತಾನೆ ಸಂಜೆ ಮುಂದೆ ಕುಡಿದ್ರು ಹೋಗಿ ಅವ್ರಿಗೂ ಕೊಟ್ಟು ಬರ್ತಾನೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತು ನೋಡು, ಟಮಾಟೆ ಹಣ್ಣು ಭಾಳ ಉಳಿದ್ಬೇಕ. ಅದಕ್ಕೆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಅವನು ಕವರ್ನಾಗ ಹಾಕಿಟ್ಟಾನಿ, ಹೋಗತ್ಲೆ ತೆಗಿಬೇಕು ನೋಡು. ಮತ್ತು ಮೆತ್ತಗಾದ್ರೆ ಏನು ಮಾಡ್ತಿ? ಹೌದಾ, ಆತು. ಆಮೇಲೆ ಬಸ್ ಹೋಗಿ ಹೇಳು, ಮತ್ತು ಅದಕ್ಕೆ ನೋಡಿ ಹೇಳಂಗೆ ಹೋದ್ಲು ಅಂತ ಅನ್ಕೋಬಾರ್ದವನು. ಅವತ್ತು ಲಘುನ ಹೋಗ್ಯಾನವ ಇವತ್ತು ಹೇಳೋಣ ಅಂದ್ರೆ. ನಾವು ನಂದು ತಯಾರಾಗೋದು ಇವತ್ತಾತು. ಇವನು ಮಕ್ಕೊಂಡನು ಎದ್ದು ಹಾಲು ಕುಡ್ಸಕ್ಕಂತ ಕುಂತೆ. ಅದಕ್ಕೆ ಅವನು ಹೋಗಿದ್ದ ಗೊತ್ತಾಗ್ಲಿಲ್ಲ. ಒಂದಿಟ್ಟು ಹೇಳು ಮತ್ತೆ ಅಕ್ಕ ಹೇಳ್ತಾನೆ ಅವ್ರು ಬಂದ್ಮ್ಯಾಗ. ಅತ್ತೇರ ಬರ್ತೀವಿ ತಗೋರಿ ರೀ, ಬರ್ತೀವಿ. ಅಕ್ಷತಾ ಹೋಗ್ಬರ್ತೇವೆ ತಮ್ಮ. ಬಿಗ್ರ ಹೋಗ್ಬರ್ತೇವೆ ರೀ. ಹೋಗ್ಬರ್ತೇವೆ ತಗೋರಿ. ಹೋಗ್ಬರ್ರಿ. ಹುಷಾರವಾ ಕೂಸ. ಏನ ಒಂದಿಟ್ಟು ಲಕ್ಷ ಇರ್ಲಿ ಕೂಸಿನ ಮೇಲೆ. ಏನು ಅವನು ಒಂದೇ ಸಮಗ ಇದು ಮಾಡ್ತಾನೆ. ಅದ್ರಾಗ ಈಗ ಇದ್ರಾಗ ಆಮೇಲೆ ಇದು ಮಾಡ್ತಾನೆ. ಹಂಗೆ ತಿರ್ವಾಡೋದು ದಬ್ಬಿಳೋದು ಇದೆಲ್ಲ ಇರ್ತಾವೆ ಹುಡುಗರ ಹತ್ರ. ಏನು ಹುಷಾರು. ಮಂಚಿಗಿಂಚಿದ ಮೇಲೆ ಹಾಕಿ ಕಾಟದ ಮೇಲೆ ಕೈ ಬಿಡೋಕೆ ಹೋಗ್ಬೇಡ. ಕೂಸಿನಂತೆಲ್ಲ ಇರು, ಕೆಳಗೆ ಅರ್ಬಿ ಹಾಸಿ ಹಾಕವನ್ನ. ಏನು ಬಿಟ್ಟು ಕೊಟ್ಟು ಹೋಗಂಗಿದ್ರೆ ಒಂದು ಈಟು ಒಳಗೆ ಅಡ್ಡಾಡ್ತಿ ಅಂದ್ರೆ ನೆಲದ ಮೇಲೆ ಚಾಪಿ ಗಿಪಿ ಹಾಸಿ ಅದ್ರ ಮೇಲೆ ಒಂದು ಅರ್ಬಿ ಹಾಸಿ ಆಡ್ಸಕ್ ಬಿಡೋವನ್ನ. ಹ್ಞೂ ರೀ ಅತ್ತೀರ. ನೀವು ಬರ್ರಿ ಒಂದು 4 ದಿವಸ ಇದ್ದು ಬರುವಂತ್ರಿ ಅಂತ. ಪರ್ಸು ಬಾರಪ್ಪ ನೀನು, ಏನು ಪುರ್ಸತ್ ಮಾಡ್ಕೊಂಡು. ಬರ್ತಾನೆ ತಗೋರಿ ಅತ್ತೀರ. ಹುಷಾರು ನೋಡ್ರಿ. ಏನು ನಾನು ಅವರು ಬಸ್ಸಿಗೆ ಹತ್ಲಾಗ ಹೋಗತ್ಲೆ ನಾನು ಹೊಲಕ್ಕೆ ಹೋಗ್ಬರ್ತಾನೆ. ಮತ್ತು ಬಸ್ಸವನು ಹೋಗ್ಯಾನ, ಅವನು ನಾನು ಕೂಡೇ ಬರ್ತಾವೆ ತಗೋ. ನಾನು ಹಂಗಾರ ಆತೆಪ್ಪ ಹೋಗಂಗಾರ. ಹೋಗಿ ಮುಟ್ಟತ್ಲೆ ಫೋನ್ ಮಾಡಿ ಹೇಳವಾ. ಏನು ಮುಟ್ಟತ್ಲೆ? ಹ್ಞೂ ರೀ ಅತ್ತೀರ. ಲಘು ಬಾ ಅಕ್ಕ, ಬ್ಯಾಸರ ಬರ್ತೈತೆ ನನಗಂತರು. ಬರ್ತಾನೆ ಅಕ್ಷತಾ, ನೀನು ಬಾ. ಬಸ್ಸನ್ನು ಕರ್ಕೊಂಡು ಒಂದು 2 ದಿವಸ ಇದ್ದು ಬರುವಂತೆ ಅಂತ. ಸರಿ ಅಕ್ಕ. ತಗೋರಿ ಬರ್ತಾವಿ. ನಮಗೂ ಹೊತ್ತಾಕತಿ. ಬಸ್ ತಪ್ತು ಅಂದ್ರೆ ಮತ್ತೆ ಸಂಜೆ ಹೊತ್ತಾಗ್ಬಿಡ್ತೈತಿ. ಲಘು ಹೋಗಿ ಊರು ಮುಟ್ಕೊಂತೇವಿ. ಹ್ಞೂ ಆತು ಹೋಗ್ಬರ್ರಿ. ಬರೇ ಇದನ್ನ ಮಾಡಕ್ ಹೋಗ್ಬೇಡ, ಎದಿ ಹಾಲ ಕುಡಿಸ್ಕೊಂತ ಕುಂದ್ರಕ್ ಹೋಗ್ಬೇಡ. ಒಂದೀಟ್ ಅನ್ನನ ಮೆತ್ತಗ ಇದ್ರಾಗ ಐತೀಗ, ಒಂದೀಟ್ ಹಂಗ ಮೆತ್ತಗ ಪೂರ ಮೆತ್ತೋಗ ಅನ್ನ ಮಾಡ್ಕೊಂಡು ಒಂದು ತಟ್ಟಗೆ ಒಂದೀಟ್ ಹಂಗ ಉಣಿಸೋದು ರೂಢಿ ಮಾಡಿ ಒಂದೀಟು. ಏನ ಇಲ್ಲದ್ರ ಇದು ಮಾಡ್ತಾನ ಅವನು, ಮತ್ತೆ ಉಣ್ಣಾಕ ಜರ್ಕೊಂಡ್ಬಿಡ್ತಾನ. ಈಗ ಒಂದೀಟ್ ರೂಢಿ ಮಾಡ್ಕೊಂತಿರ್ಬೇಕು ಅವನಿಗೆ. ತಗೋರಿ. ಒಂದೀಟ್ ಹಂಗ ಗಂಜಿನ ಅಂಬ್ಲಿನ ಮಾಡಿ ಕುಡಿಸೋದು ರೂಢಿ ಮಾಡ್ತಾನೆ. ಮತ್ತೆ ಇಲ್ಲದ್ರಲ್ಲಿ ಮತ್ತೆ ಹಾಲ ಕುಡಿಸು ಅಂತಾನೆ. ಇಲ್ಲಕ್ರ ಉಣ್ಣದ ರೂಢಿ ತಪ್ಪಿಡ್ತೈತೆ ಕೂಸಿಗೆ. ಆಯ್ತು ಹೋಗ್ಬರ್ರಿ.